ನಿನ್ನೆ ನೋಡ್ದ ನೀನು ನಂದಿನಿ ಮೊದಲ ನಾವು ಮಾತಾಡ್ಲಿಕ್ಕೆ ಅಂತ. ಅವಾಗ ಅದು ಪಾನಿಪುರಿ ಚಾಟ್ಸ್ ಅಂಗಡಿ ಹತ್ರ ಅದು ಎಷ್ಟು ಜನ ನಿಂತಿದ್ರು. ಸಂಜೆ ಹೊತ್ತು ಯಾರು ಅಡುಗೆನೇ ಮಾಡಲ್ಲ ಅನ್ಸುತ್ತೆ ನನಗೆ, ಅಷ್ಟು ಜನ ಕ್ಯೂ ನಿಂತಿದ್ದಾರೆ. ಮತ್ತೆ ಇನ್ನೊಂದಂದ್ರೆ ಆ ಪಾರ್ಸಲ್ ತಗೊಳ್ಳೋದಕ್ಕೆ ಅಷ್ಟು ಜನ ನಿಂತಿದ್ದಾರೆ. ಮತ್ತೆ ಅದು ಗ್ರೇವಿ ಇರುತ್ತಲ್ಲ ಪಾನಿಪುರಿ ಮತ್ತೆ ಮಸಾಲ ಪುರಿಗೆಲ್ಲ ಹಾಕೋದು, ಅದನ್ನ ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿರ್ತಾರೆ. ಸಂಜೆ ಶಾಪ್ ಓಪನ್ ಆದಾಗ ಕುದಿಯೋಕೆ ಸ್ಟಾರ್ಟ್ ಆಗಿದ್ದು, ಮೋಸ್ಟ್ಲಿ ಅದು ಶಾಪ್ ಕ್ಲೋಸ್ ಆದಮೇಲೆ ಅನಿಸುತ್ತೆ ಆಫ್ ಆಗೋದು. ಸ್ಟವ್ ಮೇಲೆ ಕುದೀತಾನೆ ಇರುತ್ತೆ. ಅದನ್ನು ಡೈರೆಕ್ಟಾಗಿ ತಗೊಂಡು ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಡಬ್ಬಿಗಳು ಇರುತ್ತಲ್ಲ, ಅದಕ್ಕೆ ಡೈರೆಕ್ಟಾಗಿ ಹಾಕ್ತಿದ್ರೆ ಹಂಗೆ ಕ್ಲೋಸ್ ಮಾಡ್ತಾರೆ. ಅದರಲ್ಲಿ ಕವರ್ಗಾಗಿ ಕೊಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಅಷ್ಟು ತೆಳು ಪ್ಲಾಸ್ಟಿಕ್ ಅದು ಎಷ್ಟು ಪಾಯ್ಸನ್ ಆಗ್ಬೋದು. ಆ ಗ್ರೇವಿ ಆಗಿರ್ಬೋದು, ಹೋಟೆಲ್ಗಳಲ್ಲಿ ಸಾಂಬಾರುಗಳಾಗಿರ್ಬೋದು, ಆ ಥರ ಎಲ್ಲ ತೊಗೊಂಡು ಬಂದು ತಿನ್ನೋದು ತುಂಬ ಡೇಂಜರು. ನಾವು ಒಂದ್ಸಲ ಹೋಟೆಲ್ ಹೋದಾಗ ನೋಡಿದ್ವಿ, ಒಂದಿಬ್ಬರು ಸ್ಟೀಲ್ ಡಬ್ಬಿಗಳು ತೊಗೊಂಡು ಬಂದು ಸಾಂಬಾರು ಚಟ್ನಿ ಅದನ್ನೆಲ್ಲ ಹಾಕಿಸ್ಕೊಳ್ತಾ ಇದ್ರು. ಅದು ತುಂಬ ಒಳ್ಳೆ ಐಡಿಯಾ ಅನಿಸುತ್ತೆ. ನೀನು ಕೂಡ ನೆಕ್ಸ್ಟ್ ಏನಾದರೂ ತರೋದಕ್ಕೆ ಹೋದಾಗ ಸ್ಟೀಲ್ ಡಬ್ಬಿ ತೊಗೊಂಡೋಗು ಮನೆಯಿಂದ. ತಿನ್ನೋದಂತೂ ಬಿಡಲ್ಲ, ಅಟ್ಲೀಸ್ಟ್ ಎಷ್ಟು ಸಾಧ್ಯನೋ ಅಷ್ಟನ್ನ ಒಳ್ಳೆ ತಿನ್ನಕ್ಕೆ ಟ್ರೈ ಮಾಡೋಣ. ಓಕೆ ಸ್ಟೀಲ್ ಡಬ್ಬಿ ತೊಗೊಂಡೋಗಿ ಹಾಕ್ಸ್ಕೊಂಡು ಬಾ, ತುಂಬಾ ಡೇಂಜರು. ನೀವು ಕೂಡ ಅಷ್ಟೇ, ದಯವಿಟ್ಟು ಏನಾದ್ರು ಪಾರ್ಸಲ್ ತೊಗೊಂಡು ಬರೋಕ್ಕೆ ಹೋದಾಗ ಸ್ಟೀಲ್ ಡಬ್ಬಿ ತೊಗೊಂಡೋಗಿ. ನಮ್ಮ ಹೆಲ್ತ್ಗಿಂತ ಮುಖ್ಯ ಯಾವುದಿದೆ ಅಲ್ವಾ, ಹೆಲ್ತ್ ಈಸ್ ವೆಲ್ತ್. ಓಕೆ, ಥ್ಯಾಂಕ್ ಯು.